ಉಗ್ರರ ನೆಲೆಗಳ ಮೇಲೆ ಸೇನೆ ದಾಳಿಯ ರಣರೋಚಕ ಪಕ್ಕಾ ಪ್ಲಾನ್, ಒಮ್ಮೆಲೆ ಸಿಡಿಯಿತು ಮಿಸೈಲ್ಗಳ ಮಳೆ. ಏನಾಯ್ತು ಅದರ ವಿವರಣೆಯನ್ನ ಕೊಡ್ತೀವಿ. ಪ್ಲಾನ್ 1 ಏರ್ ಸ್ಟ್ರೈಕ್, ಪ್ಲಾನ್ 2 ಭೂಸೇನೆ ವಾಯುಸೇನೆ, ಭೂಸೇನೆಯಿಂದ ಬಿಗ್ ಆಪರೇಷನ್ಸ್, ಇದೆಲ್ಲದರ ವಿವರವನ್ನ ಕೊಡ್ತೀವಿ. ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದಂಥ ವಾಯುಸೇನೆ ಅದರ ಸಂಪೂರ್ಣ ಕೋರ್ಡಿನೇಷನ್ಸ್ ಬಗ್ಗೆ ನಾವು ನಿಮಗೆ ಹೇಳ್ತಾ ಇದ್ವಿ. ಭೂಸೇನೆಯಿಂದಲೇ ಏಕಕಾಲದಲ್ಲೇ ಕ್ಷಿಪಣಿಗಳ ದಾಳಿ ಆಯಿತು. ಇನ್ನು ಪಕ್ಕಾ ಪ್ಲಾನ್ ಮಾಡಿಕೊಂಡು ಅಟ್ಯಾಕ್ ಮಾಡಿದಂಥ ಸೇನೆ, ಇನ್ಫ್ಯಾಕ್ಟ್ ಯಾವ ರೀತಿ ಇದರ ಪ್ಲಾನ್ ಮಾಡಲಾಗಿತ್ತು ಅನ್ನೋದರ ವಿವರಣೆಯನ್ನು ನಿಮಗೆ ನಾವು ಕೊಡ್ತಾ ಇದ್ದೀವಿ. ಸಂಪೂರ್ಣವಾಗಿ 3 ಪಡೆಗಳು, ಪ್ರಮುಖವಾಗಿ ನೇವಿ, ಏರ್ಫೋರ್ಸ್ ಹಾಗೂ ಆರ್ಮಿ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಪ್ಲ್ಯಾನನ್ನು ಮಾಡಲಾಗಿದೆ. ಆ ಪ್ಲ್ಯಾನ್ ಮಾಡಿದ ಬಳಿಕ ಯಾವ ರೀತಿ ಟಾರ್ಗೆಟನ್ನು ಫಿಕ್ಸ್ ಮಾಡಬೇಕಾಗತ್ತೆ ಅಂತ ಆ ನಂತರ ನಿರ್ಧಾರ ಮಾಡಲಾಯಿತು. ಅದಕ್ಕಿಂತ ಹೆಚ್ಚಾಗಿ 3 ಪಡೆಗಳಿಂದ ಇನ್ಫಾರ್ಮೇಷನ್ ಅಂದರೆ ಮಾಹಿತಿಯನ್ನು ಕಲೆ ಹಾಕಲಾಯಿತು. ಯಾವ್ಯಾವ ಅಡುಗುತಾಣ ಎಲ್ಲೆಲ್ಲಿದೆ, ಜೊತೆಗೆ ಯಾರ್ಯಾರಿಗೆ ಸಂಬಂಧಪಟ್ಟಿದ್ದು, ಜೊತೆಗೆ ಈಗ ಸದ್ಯಕ್ಕೆ ಅಲ್ಲಿ ಹಾಲಿ ವಾಸ್ತವ್ಯ ಯಾರಿದ್ದಾರೆ, ಉಸ್ತುವಾರಿ ಯಾರಿದ್ದಾರೆ. ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಜೊತೆಗೆ ಅದರ ಮುಖ್ಯಸ್ಥರು ಯಾರು, ಮುಖ್ಯಸ್ಥರನ್ನ ಗುರಿಯಾಗಿಸಿದ್ರೆ ಮುಖ್ಯಸ್ಥರು ಕೂಡ ಅಂದರೆ ಉಗ್ರರ ಕಚೇರಿ ಇರ್ಬೋದು, ಉಗ್ರರ ಮುಖ್ಯಸ್ಥರು ಇರ್ಬೋದು, ಸಂಘಟನೆಯ ಮುಖ್ಯಸ್ಥರು ಅವರನ್ನು ಟಾರ್ಗೆಟ್ ಮಾಡಬಹುದಾ, ಇದರ ಸಂಪೂರ್ಣ ವಿವರವನ್ನು ಕಲೆ ಹಾಕಲಾಯಿತು. ಅದಾದ ಬಳಿಕ ಮಾಹಿತಿ ಕಲೆ ಹಾಕಿದ ಬಳಿಕ ಅದನ್ನು ದೃಢೀಕರಿಸಿಕೊಂಡು ಆನಂತರ ದಾಳಿಗೆ ಪ್ಲ್ಯಾನ್ ಮಾಡಲಾಗಿದೆ. ದಾಳಿಗೂ ಮೊದಲು 3 ಪಡೆಗಳಿಂದ ಸಂಪೂರ್ಣ ಮಾಹಿತಿ ತೆಗೆದುಕೊಂಡು ಮೊದಲು ಆರ್ಮಿಯ ಮೂಲಕ ಅಲ್ಲಿ ಶೆಲ್ಲಿಂಗ್ ನಡೆದಿರ್ಬೋದು, ಅಂದರೆ ಗಡಿ ಭಾಗದಲ್ಲಿ ಶೆಲ್ಲಿಂಗ್ ಮಾಡ್ತಾ ಒಂದು ಕಡೆಗೆ ಸೂಚನೆ ಕೊಡದೆ ನೇರವಾಗಿ ವಾಯುಸೇನೆಯ ಮೂಲಕ ನಂತರ ದಾಳಿ ಮಾಡಲಾಯಿತು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡ್ತಾ ಇದ್ದೀರಾ ಈ ದೃಶ್ಯಗಳನ್ನು. ಸಂಪೂರ್ಣ ಜೈಶ್ ಕಚೇರಿ ಇರ್ಬೋದು, ಅದೇ ರೀತಿ ಮುರಿದ್ಕೆ ಅನ್ನುವಂಥ ಭಾಗ ಇದೆ, ಆ ಭಾಗದಿಂದ ಬರ್ತಾ ಇರುವಂಥ ದೃಶ್ಯ. ಅಲ್ಲಿ ಸಂಪೂರ್ಣ ವಸ್ತುಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿ ಆಗಿದೆ. ಈ ಒಂದು ಕಟ್ಟಡ ರಿಪೇರಿ ಆಗೋದಕ್ಕೆ ಸದ್ಯಕ್ಕೆಂತೂ ಸಾಧ್ಯ ಇಲ್ಲ, ಅಷ್ಟೊಂದು ಭೀಕರವಾದಂಥ ದಾಳಿ ಕೂಡ ಆಗಿದೆ. ಈ ಒಂದು ಕಟ್ಟಡಗಳಲ್ಲೇ ಮದ್ರಸಾ ಕೂಡ ಆಯಿತು, ಮಸೀದಿ ಕೂಡ ಆಯಿತು. ಈ ಮಸೀದಿಗಳಲ್ಲೇ ಉಗ್ರರಿಗೆ ಟ್ರೈನಿಂಗನ್ನು ಕೊಡಲಾಗ್ತಾ ಇತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇತ್ತು. ಹೀಗಾಗಿ ಈ ಮಾಹಿತಿಯನ್ನು ಆಧರಿಸಿ ಈಗ ನೇರವಾಗಿ ಸೇನೆ ದಾಳಿ ಮಾಡಿರುವಂಥದ್ದು. ಈ ಸೇನಾ ದಾಳಿಯಲ್ಲಿ ಈಗ 80ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಬ್ರಿಗೇಡಿಯರ್ ರವಿಯವರು ಕೂಡ ರವಿಯವರೇ ಅಫ್ಕೋರ್ಸ್ ನಾನು ಆಗಲೇ ಕೇಳ್ತಾ ಇದ್ದೆ, ಈಗಾಗಲೇ ನಮ್ಮ ದಾಳಿ ಆದ ಬಳಿಕ ಇವತ್ತು 2ನೇ ದಿನ ನಾವು ಪ್ರತಿಕ್ರಿಯೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪಾಕಿಸ್ತಾನ ಕೂಡ ಅಫ್ಕೋರ್ಸ್ ಎಲ್ಲ ರೀತಿಯಂಥ ತಯಾರಿಯನ್ನು ನಡೆಸಿದೆ. ಪ್ರಮುಖವಾಗಿ ಅವರ ಲಾಹೋರ್ ಮತ್ತು ಸಿಯಾಲ್ಕೋಟ್ ಭಾಗದಲ್ಲಿ ಅವರ ವಾಯು ಪ್ರದೇಶ ಏನಿದೆ ಆ ಭಾಗದಲ್ಲಿ ನೋಟಮ್ಮನ್ನು ಈಗಾಗಲೇ ಹೊಡಿಸಿದೆ. ಅಂದರೆ ಯಾರಿಗೂ ಕೂಡ ಫ್ಲೈ ಮಾಡೋದಕ್ಕೆ, ಸಿವಿಲ್ ಏರ್ಕ್ರಾಫ್ಟ್ಗಳಿಗೆ ಫ್ಲೈ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇದರ ಸೂಚನೆ ಪಾಕಿಸ್ತಾನ ಕೂಡ ಏನೋ ಪ್ಲ್ಯಾನ್ ಮಾಡ್ತಾ ಇದೆ ಅಂತನ. ನಾವು ಹೇಗೆ ತಯಾರಿ ಆಗಿರಬೇಕು, ನಮ್ಮ ಪ್ಲ್ಯಾನ್ ಯಾವ ರೀತಿ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ? ಎಲ್ರಿಗೂ ನಮಸ್ಕಾರ, ಜೈ ಹಿಂದ್, ಜೈ ಭಾರತ. ಪಾಕಿಸ್ತಾನ ತಯಾರು ಮಾಡ್ತಿದೆಯಾ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಯಾಕೆಂದರೆ ಆ ದೇಶ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸಂಪೂರ್ಣ ಅಧಿಕಾರ ಉಂಟು. ಆದರೆ ಈ ಒಂದು ಸ್ಥಿತಿ ಬಂದು ಶುರುವಾಗಿರೋದೇ ಪಾಕಿಸ್ತಾನದಿಂದ, ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಯಾಕೆಂದರೆ ಪಹಲ್ಗಾಮ್ ದಾಳಿ ಮೇಲೆ 26 ಜನ ನಮ್ಮವರು ತೀರ್ಕೊಂಡ್ರು. ಪಾಕಿಸ್ತಾನ ಕಡೆಯಿಂದನೂ ಇದು ಆರ್ಟಿಲರಿ ಬರಾಜಸ್ ನಡೀತಾ ಇದೆ. ನಮ್ಮ ಕಡೆಯಿಂದ ಒಂದು 9 ಜನ ತೀರ್ಕೊಂಡಿದ್ದಾರೆ ಅಂತಲೂ ಒಂದು ಸುದ್ದಿ ಇದೆ. ಆಮೇಲೆ ಆ ಕಡೆನೂ ಒಂದು ಪಠಾನ್ ಅಂತ ಒಂದು ಇಂಡಿಪೆಂಡೆಂಟ್ ರಿಪೋರ್ಟರು ಹೇಳ್ತಿದ್ದಾರೆ 400 ಜನಕ್ಕೆ ಮೇಲೆ ಅಂತ ಹೇಳ್ಬಿಟ್ಟು. ಬಟ್ ಯಾವ ಕಡೆಯಿಂದನೂ ಅಫಿಷಿಯಲ್ ಕನ್ಫರ್ಮೇಷನ್ ಇಲ್ಲ. ಇದರಿಂದ ಪಾಕಿಸ್ತಾನ ಅಂತೂ ಡೆಫಿನೆಟ್ಲಿ ಮಾಡ್ತಾರೆ ಅನ್ನೋದು ನಾವೊಂದು ಮನಸ್ಸಲ್ಲಿ ಇಟ್ಕೋಬೇಕು. ಯಾಕೆಂತ ಹೇಳಿದ್ರೆ ಪಾಕಿಸ್ತಾನ ಮಾತಿಗೆ ಮುಂದೆ ಅವ್ರು ಹೇಳ್ತಾ ಇದ್ರು, ನಮ್ಮ ಹತ್ರನೂ ಪರಮಾಣು ಬಾಂಬ್ ಇದೆ ಅಂತ ಹೇಳ್ಬಿಟ್ಟು ಅವರು ಏನು ಬೇಕಾದ್ರೂ ಮಾಡ್ತಾರೆ. ಯಾಕೆಂದರೆ ಅವರು ಒಂದು ಆತ್ಮಹತ್ಯೆ ರಸ್ತೆಯಲ್ಲಿ ಹೋಗ್ತಿದ್ದಾರೆ. ದೇಶದ ಹಿತಕ್ಕೋಸ್ಕರ ಅವರು ಕೆಲಸ ಮಾಡ್ತಾ ಇಲ್ಲ. ಒಂದೇ ಒಂದು ಸರ್ಕಾರ ಇಡೀ ಪ್ರಪಂಚದಲ್ಲೇ ದೇಶದನ್ನ ಅಳಿಸ್ಬೇಕು ಅಂತ ಒಂದು ರಸ್ತೆಯಲ್ಲಿ ಹೋಗ್ತಿರೋದು ಅದು ಪಾಕಿಸ್ತಾನ ಒಂದೇನೆ. ಗಡಿ ಭಾಗದಲ್ಲಿ ಪ್ರಮುಖವಾಗಿ ಶೆಲ್ಲಿಂಗ್ ಆಗ್ತಾ ಇದೆ. ನೀವು ಕೂಡ ಭಾಗದಲ್ಲಿ ನೋಡಿದ್ರೆ, ಎಸ್ಪೆಷಲಿ ಆರ್ಟಿಲರಿ ಶೆಲ್ಲಿಂಗ್ ಅನ್ನು ನೋಡ್ತಾ ಇದ್ರೆ, ನಮ್ಮ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಕೂಡ ಅವರು ಈಗಾಗಲೇ ಆರ್ಟಿಲರಿ ಶೆಲ್ಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಈ ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ರೆ ಇದು ಪ್ರೊವೊಕೇಟಿವ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದು ಎಸ್ಕಲೇಷನ್ಸ್ಗೆ ಕಾರಣವಾಗುತ್ತೆ ಅನ್ಸುತ್ತಾ? ಪ್ರೊವೊಕೇಟಿವ್ ಡೆಫಿನೆಟ್ಲಿ ಮಾಡ್ತಾರೆ. ಫುಲ್ ಫ್ಲೆಜ್ಡ್ ವಾರ್ ಮಾಡಲಿಕ್ಕೆ ಭಾರತನೇ ಪ್ರೊವೋಕ್ ಮಾಡ್ತಾರೆ. ಅದು ದಟ್ ಈಸ್ ಅ ವೆರಿ ನಾರ್ಮಲ್ ಥಿಂಗ್. ಯಾಕೆಂತ ಹೇಳಿದ್ರೆ ಅವರು ಪ್ರೊವೊಕೇಟ್ ಆಗಿ ಒಂದು ಮಿತಿಗೆ ಮೇಲೆ ಹೋದ್ಮೇಲೆ ನಮ್ಮ ದೇಶನ ಸಂರಕ್ಷಣೆಗಾಗಿ ನಾವು ಏನು ಬೇಕಾದ್ರೂ ಮಾಡಬಹುದು ಅಂತ ಹೇಳಿ
ಆ ಒಂದು ಪರಮಾಣು ಬಾಂಬ್ ಹಾಕೋದಕ್ಕೆ ಒಂದು ಪ್ಲಾನಿಂಗ್ ನಡೀತಾ ಇದೆ ಅಂತ ನನ್ನ ಮನಸ್ಸಲ್ಲಿದೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಭಾರತದ ಮೇಲೆ ಚೇಡ್ ತೀರಿಸ್ಕೋಬೇಕು ಅಂತ ಅವ್ರಿಗೆ ಬಹಳ ದಿವಸದಿಂದ ಇದೆ. ಈಗ ಈ ನೆನ್ನೆ ಮೊನ್ನೆ ವಿಷಯ ಅಲ್ಲ, 1977 ಅಲ್ಲ, ಅದಕ್ಕೆ ಹಿಂದೆನೂ ನಡೀತಾ ಇದೆ ಅವ್ರದ್ದು ಕತೆ ಬೇಕಾದಷ್ಟು. ಖಿಲಾಫತ್ ಮೂವ್ಮೆಂಟ್ ಇಂದ ತಗೊಂಡ್ರೆ ನಮ್ಮ ಭಾರತದ ಜೊತೆ, ಮುಖ್ಯವಾಗಿ ಹಿಂದೂಗಳ ಜೊತೆ ಇರಬಾರ್ದು ಅನ್ನೋದೇ ಅವ್ರ ಒಂದು ಮುಖ್ಯ ಉದ್ದೇಶ. ಈಗ ಜಮ್ಮು ಅಂಡ್ ಕಾಶ್ಮೀರ ಕೊಟ್ಬಿಟ್ರೂ ಅವರು ಸುಮ್ಮನೆ ಇರೋದಿಲ್ಲ. ಈಗ ಈ ಸ್ಥಿತಿ ಒಂದು ಸ್ಟೆಬಿಲೈಸ್ ಆದ್ಮೇಲೂ ಫ್ಯೂಚರಲ್ಲಿ ಡೆಫಿನೆಟ್ಲಿ ಮತ್ತೆ ಮಾಡ್ತಾರೆ ಅಂತ ನನಗೊಂದು ನನ್ನ ಮನಸ್ಸಲ್ಲಿದೆ. ಯಾಕೆಂದ್ರೆ ಅವರ ಚಟುವಟಿಕೆಗಳು ನೋಡಿದ್ರೆ ಅವರ ಗುರಿ ನೀಡಿರೋ ತನಕ ಅವ್ರದ್ದು ಈ ತರ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಅವ್ರ ಕಡೆ ಏನ್ ನಷ್ಟ ಆಗ್ತಿದೆ, ಆರ್ಥಿಕ ಸ್ಥಿತಿಯಲ್ಲಿ ಏನೇನು ಹೆಚ್ಚು ಕಡಿಮೆ ಆಗ್ತಿದೆ, ಜನರು ಎಷ್ಟು ಜನ ಸಾಯ್ತಿದ್ದಾರೆ ಅಂತ ಅವ್ರಿಗೆ ಒಂದು ಚಿಂತೆ ಇಲ್ಲ. ಅವ್ರಿಗೆ ಓಕೆ, ಥ್ಯಾಂಕ್ ಯು. ಒಂದು ಗುರಿ ಒಂದೇ ಒಂದು, ಭಾರತನ ಹಾಳು ಮಾಡಬೇಕು ಅಂತ. ಥ್ಯಾಂಕ್ ಯು ಬ್ರಿಗೇಡಿಯರ್, ನಮ್ಮ ಜೊತೆಗೆ ಮಾತನಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್.